ನನಗೂ ಗೊತ್ತಿಲ್ಲ ಶ್ರೀರಾಮಪುರಂ ಏನಿದೆ ಅಂತ ಹೇಳಿದೆ, ಎಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ ಅಷ್ಟೇ. ಆಮೇಲೆ ಶ್ರೀರಾಮಪುರಂ ಹೋಗಿದ್ರೆ ಗರುಡಾಚಾರ್ಯ ಇದ್ರು, ಬಿ ಎನ್ ಗರುಡಾಚಾರ್ಯ. ಯಾಕಂದ್ರೆ ಇವತ್ತು ಸಹ ರಿಮೆಂಬರ್ ಮಾಡ್ಕೊಂಡು, ಬಿಕಾಸ್ ಆಫ್ ಹಿಮ್ ಐ ಆಮ್ ಲೈಕ್ ದಿಸ್. ನಿಜ. ಅವ್ರಿಗೆ 92 years ಏನೋ ಆಗಿದೆ ಈಗ. ಹೌದು, ಬಹಳ ಚೆನ್ನಾಗಿದ್ದಾರೆ. ಏನು ಗರುಡ ಮಾಲ್ ಇದೆಯಲ್ಲ ಅವ್ರ ಸಂದೆ ಅದು. ಸ್ಪೋರ್ಟ್ಸ್ ಶ್ರೀರಾಮಪುರ. ಅಲ್ಲಿ ಹೋಗುವಾಗ ಹೇಳಿಬಿಟ್ರು, ಅಲ್ಲಿ ಶ್ರೀರಾಮಪುರದಲ್ಲಿ ಏನಾನ ಗಲಾಟೆಗಳಾಯ್ತು, ಐ ವಿಲ್ ಹೆಲ್ಡ್ ಯು ರೆಸ್ಪಾನ್ಸಿಬಲ್ ಅಂತ ಹೇಳ್ಬಿಟ್ಟು ಭಾಳಷ್ಟು. ಅಷ್ಟೊತ್ತಿಗೆ ಅಲ್ಲಿ ಏನು ರೇಪು ಮಾಡ್ರು. 6 ಗಂಟೆ ಆದ್ಮೇಲೆ ಯಾರು ಎಂಟರ್ ಆಗ್ತಾ ಇರಲಿಲ್ಲ ಶ್ರೀರಾಮಪುರಂ ಒಳಗಡೆ. ಈಗಲೂ ಜನ ಭಾಳ ನೆನೆಸ್ಕೊಳ್ತಾರೆ. ಹಾಗೋಯ್ತು. ಸರಿ ಸರ್ ಅಂತ ಹೇಳಿದೆ. ಅಲ್ಲಿಗೆ ಹೋದ್ನಪ್ಪ. ಅಲ್ಲಿ ಹೋದ್ರೆ ಏನು, ಅಲ್ಲಿ ಹೋಗಿ 1-2 ತಿಂಗಳು ಕೆಲಸ ಮಾಡಿದೆ. ಸಾಯಂಕಾಲ ಆಗಿದ್ರೆ ರಕ್ತ ಸೋರ್ಕೊಂಬರೋ ಸಾರ್, ರಾಜೇಂದ್ರ ಹೊಡೆದ ಸಾರ್, ಇವನು ಕುಪ್ಪ ಹೊಡೆದ ಸಾರ್, ಇವನು ಕೇಶವ ಹೊಡೆದ ಸಾರ್, ಹೀಗೆ ಎಲ್ಲ. ಆಗ ಏನು ಮಾಡ್ತಾ ಇತ್ತು, ಸ್ವತಂತ್ರ ಪಾಳ್ಯ ಮತ್ತೆ ಇವೆಲ್ಲ ಬರ್ತಾ ಇತ್ತು. ಸ್ವತಂತ್ರ ಪಾಳ್ಯ, ರಾಮಚಂದ್ರಪುರ ಇವೆಲ್ಲ ಬಹಳ ನೋಟೋರಿಯಸ್ ಪ್ಲೇಸಸ್ ಎಲ್ಲ. ಹರಿಶ್ಚಂದ್ರ ಘಾಟ್ ಇವೆಲ್ಲ ಬರ್ತಾ ಇದ್ದು. ಏನು ಮಾಡೋದು ಅಂತ ಹೇಳಿದ್ರೆ, ಆಯ್ತು ನಡೀತಾ ಇದೆ ಅಂತ ಹೇಳಿದ್ರೆ ನಾನು ರೌಂಡ್ ತಗೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ದೆ. ಆಗ ಏನಾಗೋಯ್ತು, ಒಂದು ದಿವಸ ನಾನು ಸ್ಕೂಟರ್ ತಗೊಂಡಿದ್ದೆ. ಆ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಸನ್ರೈಸ್ ಸರ್ಕಲ್ ಅಂತ ಇದೆ ಅಲ್ಲೇ ಶ್ರೀರಾಮಪುರದಲ್ಲಿ. ಅಲ್ಲಿ ಹೋಗಿದ್ದೆ. ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 2 o'clock, ಊರಿ ಬಿಸಿಲು. ಆಗ ಏನಾಯಿತು, ಅಲ್ಲೊಂದು ವೈನ್ ಸ್ಟೋರ್ ಇತ್ತು. ಆ ವೈನ್ ಸ್ಟೋರ್ ಹತ್ರ 4-5 ಜನ ರೋಡ್ಗಳು ಎಲ್ಲ ಚೈನ್ ಗೀನ್ ಮತ್ತೆ ಟ್ಯಾಗರ್ಸ್ ಎಲ್ಲ ಇಟ್ಕೊಂಡಿದ್ದೆ, ನಿಂತ್ಕೊಂಡಿದ್ದು. ಹೋಗ್ರ ಅಲ್ಲಿ, ಈಗ ಏನು ಮಾಡ್ತೀರಾ, ಇಲ್ಲೇನು ಮಾಡ್ತೀರಾ, ಇಷ್ಟೊತ್ತಿಗೆ ಶುರು ಆಯ್ತಾ ನಿಮ್ದು, ಹೊಡಿತೀನಿ ನೋಡ ಅಂತ. ಇಷ್ಟೆಲ್ಲ ಹಿಂಗೆಲ್ಲ ಮಾತಾಯಿತ್ತು. ಆಗ ಅಲ್ಲೊಬ್ಬ ಕರ್ದ, ಸರ್ ನೀವು ಇಲ್ಲಿ ಬನ್ನಿ ಇಲ್ಲಿ ಅಂತ ಹೇಳಿದೆ. ಏನಪ್ಪ ಏನು ಕರೆದೆ ನನಗೆ ಅಂತ ಹೇಳಿದೆ. ಸರ್ ನಿಮ್ಮ ಕೈಯಲ್ಲಿ ಆಗಲ್ಲ, ಇಲ್ಲಿ ನೀವು ಸ್ಕೂಟ್ರಲ್ಲಿ ಗೀಟ್ರಲ್ಲಿ ಸುತ್ತಾಡಿದ್ರೆ ಏನಪ್ಪ ಹಾಗೆ ಹೀಗೆ ಮಾತಾಡ್ತಾರೆ, ಆಗಲ್ಲ ಸರ್, ಈಗ ನೀವು ಬೆಟ್ರ್ ಬೇರೆ ಕಡೆ ಹೊಟ್ಟೋಗ್ಬಿಡಿ ಸರ್, ಇದು ಇಲ್ಲ ನಿಮಗೆ ಹೊಡೆದು ಬಿಡ್ತಾರೆ ಸರ್ ಅಂತ ಹೇಳ್ಬಿಟ್ಟು. ಇಟ್ ವಾಸ್ ಅ ಫ್ಯಾಕ್ಟ್ ಇತ್ತು ಆಗ. ಏನು ಮತ್ತೆ ಬಂದು ನೋಡ್ತೇನೆ, ಹಂಗೆ ನಿಂತಿದ್ದಾನೆ ಮಕ್ಕಳು. ಸಾರಿ ಅಂತ ಹೇಳಿದೆ. ಆಮೇಲೆ ಏನಾಗೋಯ್ತು, ನಂದು ರೌದ್ರಾವತಾರ ನಾನು ಸ್ಟಾರ್ಟ್ ಮಾಡಬೇಕಲ್ಲ. ಯಾಕಂದರೆ ಹ್ಯಾವ್ ಟು ದಿಸ್ ಥಿಂಗ್. ಆಗ ಏನಾಯಿತು, ಒಂದು ಲಾಟಿ ಗೀಟಿ ಎಲ್ಲ ತೊಗೊಂಡು ಹೊಡೆಯೋದು, ಆಟಿಸ್ಕೊಂಡು ಹೋಗೋದು, ಬಡಿಯೋದು ಎಲ್ಲ ಮಾಡ್ತಾ ಇದ್ದೆ. ಕಡೆಗೆ ಇಟ್ಟಿದ್ದು ಎಕ್ಸ್ಟೆಂಟ್ ಆಫ್ ರೌಡಿಗಳಿಗೆ ಇಟ್ಟಿದ್ದು. ಅವ್ರಿಗೆಲ್ಲ ಏನು ಅರ್ಧ ತಲೆ ಬೋಲ್ಸೋದು, ಕತ್ತೆ ಮೇಲೆ ಮೆರವಣಿಗೆ ಮಾಡಿದ ಅವ್ರು ಎಲ್ಲಿದಾರ ಅಲ್ಲಿ ಕರ್ಕೊಂಡು ಹೋಗೋದು, ಶಾಲೆಯಾಗಿ ಏರಿಸೋದು ಎಲ್ಲ ಇದು ಮಾಡಿಸ್ತಾ ಇದ್ದೆ. ಅಷ್ಟೊಂದು ರೌದ್ರಾವತಾರ ಶುರು ಮಾಡಿಬಿಟ್ಟಿದ್ದೆ ಅಲ್ಲಿ. ಎಲ್ಲಿ ಶ್ರೀರಾಮಪುರದಲ್ಲಿ ಬಹಳ ರೌಡಿಗಳಿದ್ರಲ್ಲಿ. ದಿಸ್ ಥಿಂಗ್ ಪ್ಲೇಸ್ ವೆರಿನ್ ರೌಡಿಗಳೆಲ್ಲ ಅಲ್ಲಿಂದ ಹುಟ್ಟುತ್ತಾ ಇದ್ರು ಅಲ್ಲಿ. ಆಗ ಸ್ವತಂತ್ರ ಪಾಳ್ಯ ಅವೆಲ್ಲ ನೋಡಿದ್ರೆ ಹೆದರ್ತಾ ಇದ್ರು ಜನ, ಆಫೀಸರ್ಸು. ಆಗ ಏನು ಮಾಡಿದ್ರು, ಕಮಿಷನರ್ 1-2 ಸಲ ಬಂದ್ಬಿಟ್ರು. ಬೆಳಗಿನ ಜಾವ 7-7:30. ಅಷ್ಟೊತ್ತು ನಾನು ಬಂದೆ ಕೂತ್ಕೊಂಡಿದ್ದೆ. ಕ್ರೈಮ್ ರಿಜಿಸ್ಟರ್ ಅದು ಇದು ಬರೆಯೋದು. 7 ಗಂಟೆಗೆ ಅಲ್ಲಿ ಹಾಜರಿರ್ತಾ ಇದೆ ಪೊಲೀಸ್ ಸ್ಟೇಷನಲ್ಲಿ. ಆಮೇಲೆ ನೋಡಿದೆ, ಅವ್ರಿಗೆ ನೋಡೋರು ಒಳಗಡೆ ಇದನ್ನು ಮಾಡ್ತಾನೆ ಕೆಲಸ ಪರವಾಗಿಲ್ಲ ಅಂತ ಹೇಳಿದೆ, ಹೊಟ್ಬಿಟ್ರು. ಅದಾದ್ರೂ ಅವ್ರು ಬರಲೇ ಇಲ್ಲ 3 ವರ್ಷ. ಮಾಡ್ಕೊಳ್ತಿದ್ರು. ಹೌದು, ಅಷ್ಟೊಂದು ರೌಡಿಸಮ್ ಇತ್ತು. ರೌಡಿಸಮ್ಮು, ರೇಪು, ಹೊಡೆಯೋದು ಬಡಿಯೋದು ಎಲ್ಲ ಇದೇ ಇತ್ತು. ಕಡೆಗೆ ನಾವು ಅವ್ರ ಥರನೇ ನಾವು ಇದ್ವಿ. ನಾವು ಬಡಿಯೋದು ಎಲ್ಲ ರೇಪ್ ಇದು ಮಾಡೋದು ಅಲ್ಲಿಂದ ನೆನೆಸ್ಕೊಂಡ್ಬಿಟ್ರೆ ಕಡೆಗೆ ಇಟ್ ಹ್ಯಾಸ್ ಬ್ರಾಟ್ ಟು ದ ಕಂಟ್ರೋಲ್ ರೌಡಿಸ್ದೆಲ್ಲ. ಈಗ ರೌಡಿಸ್ ಲೈಕ್ ಕೊತ್ವಾಲ್ ರಾಮಚಂದ್ರ, ಅವನು ಇವಾಗ ಸ್ಟೇಯಿಂಗ್ ಇನ್ ಥರ್ಡ್ ಮೈನ್ ರಾಮಚಂದ್ರಪುರದಲ್ಲಿ. ಒಂದು ದಿವಸ ಏನಾಯಿತು, ನಾನು ಮತ್ತೆ ರಮೇಶ್ ಚಂದ್ರ ಅಂತ, ಬಿಕಾಸ್ ಈಸ್ ಆಲ್ಸೋ ರಿಟೈರ್ಡ್ ಆಸ್ ಎಸ್ ಪಿ. ಅವ್ರ ನನ್ನ ಜೊತೆಯಲ್ಲಿ ಸಹ ಪ್ರೊಬೇಷನರ್ ಆಗಿದೆ. ಅಲ್ಲಿಗೆ ಬಂದ್ಬಿಟ್ರು ಶ್ರೀರಾಮಪುರಕ್ಕೆ. ಅವ್ರು 24 ಗಂಟೆ ನನ್ನ ಹಿಂದೆನೇ ಇರೋರು ಪಾಪ. ಈಸ್ ಅ ವೆರಿ ಡೆವಿಲ್ ಆಫೀಸರ್. ಆಮೇಲೆ ಅವ್ರು ಯಾವಾಗ ಬಂದರೂ ಇಲ್ಲ, ನಾವಿಬ್ರು ಕೂತ್ಕೊಂಡು ಇದು ಮಾಡ್ತಾ ಇದ್ವಿ. ಏನು ಚಕ್ಕರ್ ಹೊಡೆದ್ರು. ರಾತ್ರಿ 1 ಗಂಟೆಗೆ ಫೋನ್ ಮಾಡಿದ್ದೆ. ಇದು ಯಾವುದು ಲೇಕ್ ವ್ಯೂ ಫೋನ್ ಮಾಡೋದು, ನಾವು ಬರ್ತಾ ಇದ್ದೆ, ನಮಗೆ ಐಸ್ ಕ್ರೀಮ್ ಇಡ್ರಿ ಹಾಗೆ ಹೀಗೆ ಅಂತ ಹೇಳಿ. ಹಾಗೆಲ್ಲ ಜಬರ್ದಸ್ತು. ಬನ್ನಿ ಸರ್ ಅಂತ ಹೇಳಿದೆ. ಅವರೇ 1 ಗಂಟೆಗೆ ಐಸ್ ಕ್ರೀಮ್ ತೊಗೊಂಡಿದ್ದೆ. ರಮೇಶ್ ಚಂದ್ರ ಹಾಗೆ ಅವ್ರ ಮನೆಯಲ್ಲಿ ಬಿಟ್ಟಿದ್ದೆ. ನಾನು ಬರ್ತಾ ಇದ್ದೆ. ನಾನು ಮತ್ತೆ ವಾಪಸ್ಸು ಬಂದಿದ್ದೆ. ಐ ಯೂಸ್ ಟು ಲೀವ್ ಶ್ರೀರಾಮಪುರಂ ಅಟ್ midnight about 2 o'clock. ಅಲ್ಲಿವರೆಗೂ ನಾವು ನಮ್ಮ ಪ್ರೆಸೆನ್ಸ್ ತೋರಿಸ್ತಾ ಇದ್ವಿ. ಒಂದು ದಿವಸ ಏನಾಗಿದೆ, ನಾನು ಮತ್ತೆ ರಮೇಶ್ ಚಂದ್ರ ಐಸ್ ಕ್ರೀಮ್ ತಿನ್ಕೊಂಡಿದ್ದೆ. ಸೀದಾ ನಾವು ಬರ್ತಾ ಇದ್ವಿ. ಆ ಓಕ್ಲಿಪುರದಿಂದ ಡೌನ್ ಇಳಿತಾ ಇದ್ವಿ. ಒಬ್ಬ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದೆ, ಡಬ್ 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 ಅಂತ. ರಮೇಶ್ ಚಂದ್ರ ನೋಡು, ಅವನು ಯಾರು ಗೊತ್ತಾ ಅಂತ. ಯಾರು ಸರ್? ಆಯಿಲ್ ಕುಮಾರ್ ಅವನು. ಆಯಿಲ್ ಕುಮಾರ್ ಹೋಗ್ತಾ ಇದ್ದಾನೆ, ಇವತ್ತೇನೋ ಒಂದು ಗಲಾಟೆ ಆಗುತ್ತೆ ಇವತ್ತು ಇವನ್ ಮನೆ ಹತ್ರ, ಯಾರೋ ಕೊತ್ವಾಲ್ ಮನೆ ಹತ್ರ ಅಂತ ಹೇಳಿದೆ. ಅದಂಗೆ ಗೊತ್ತಾಗ್ತದೆ. ಅವಂದೇ ಮೋಟರ್ ಸೈಕಲ್ ಅದು ಅಂತ ಹೇಳಿದ್ವಿ. ಸರಿ, ಒಂದು ಕೆಲಸ ಮಾಡೋಣ, ಅವ್ನು ಹೋಗ್ಲಿ, ಒಳಗಡೆ ಹೋಗ್ಲಿ ಅಂತ ಹೇಳಿದೆ. ನಾವು ಸೀದಾ ಇದಕ್ಕೆ ಬಂದ್ವಿ. ಅಲ್ಲಿಗೆ ಸುಜಾತ ಥಿಯೇಟ್ರಿಗೆ. ಇನ್ನೇ ಇದೆ ಸುಜಾತ ಥಿಯೇಟ್ರ್ ಇದೆ, ಬಟ್ ಆದರೆ ಅದಿಲ್ಲ. ದಟ್ ಬಿಲಾಂಗ್ಸ್ ಟು ತೆಲಗಿ.
ಆಮೇಲೆ ನಾವು ಹೋಯ್ತು. ಸೊ ನಾನು ಮತ್ತೆ ಅವನು ಬಂದಿದ್ದೆ ಅಲ್ಲಿ ಈ ಸ್ಟೇಟ್ ದೇರಿನ ಡಿಸ್ಟಿಂಗ್ ಯಾವುದರಲ್ಲಿ ಆ ಥಿಯೇಟ್ರಲ್ಲಿ ನಾವು ಇದು ಅಷ್ಟೊತ್ತಿಗೆ ಬಾಂಬ್ಸ್ ಹಾಕೋದು ಶಬ್ದ ಬಂತು. ರಮೇಶ ನಾನು ಏನಿಲ್ವಾ ಏನೋ ಒಂದು ಆಗುತ್ತೆ ಅಂತ ನೋಡು ಬಾಂಬ್ಸ್ ಹಾಕ್ತಾ ಇದ್ರೆ ಇವನ್ ಕೊತ್ವಾಲ್ ಮನೆಯಲ್ಲಿ ಅವ್ನು ಎಸ್ಕೇಪ್ ಆಗೋಗ್ಬಿಟ್ಟಿದ್ದಾನೆ. ಹಾಗೆ ಸೀದಾ ನಾವು ಮೋಟರ್ ಸೈಕಲ್ ಥರ್ಡ್ ಮೈನ್ ಅವ್ನ ಮನೆಗೆ ಗೊತ್ತಿತ್ತಲ್ಲ, ಸೀದಾ ಹೋಗಿ ಅಷ್ಟೊತ್ತಿಗೆ ಒಂದು ದೊಡ್ಡ ಮೋರಿ ಇದೆ ಅಲ್ಲಿ, ಈಗಲೂ ಇದೆ ದಟ್ಟ ಮೋರಿ. ಆ ಮೋರಿನಲ್ಲಿ ಹಿಡಿದಿದೆ ಅವನು ಮಾಗಡಿ ರೋಡ್ ಕಡೆ ಓಡ್ಬಿಟ್ಟ ಅವನು ಕೊತ್ವಾಲ. ಆಗ ನಾವು ಇವನಿಗೆ ಆಯಿಲ್ ಕುಮಾರ್ಗೆಲ್ಲ ಇಟ್ಕೊಂಡಿದ್ದೆ, ಅವನಿಗೆ ರಿಪೇರಿ ಮಾಡೋದು. ಇಲ್ಲ ಸರ್ ಅವನಿಗೆ ಹೊಡಿಬೇಕಾತ ಬಂದಿದ್ದೆ, ಅವ್ರಿಗೆ ಇವತ್ತು ಮುಗಿಸ್ಬಿಡುತ್ತೆ, ಅವ್ನು ಸಿಕ್ಕಿದ್ರೆ ಇವತ್ತು ಬಾಂಬ್ಗಳಲ್ಲಿ ಹಾಕಿ ಅವನು ಮುಗಿಸ್ಬಿಡ್ತಾ ಇದ್ವಿ, ಹಾಗೆ ಮುಗಿಸ್ಬಿಡ್ತಾ ಇದ್ವಿ. ಆಯ್ತು ಅಂತ ಹೇಳಿದೆ, ಸರಿ ಅಂತ ಹೇಳಿದೆ. ಅವನಿಗೆ ಆಯಿಲ್ ಕುಮಾರ್ ಹಂಗೆ ಬಿಟ್ಟಿದ್ದೆ. ಆಮೇಲೆ ಕೇಸ್ ಎಲ್ಲ ಹಾಕಿ ಕಳ್ಸಿದ್ವಿ ಎಲ್ಲ. ಆಮೇಲೆ ಹೋಯ್ತು ಅಲ್ಲಿ ಒಂದು ಚೈನ್ ಮರ್ಡರ್ ಆಗ್ತಾ ಇದ್ದೆ, ಎಲ್ಲಿ ಶ್ರೀರಾಮ್ಪುರದಲ್ಲಿ. ಬೆಳಿಗ್ಗೆ ನೋಡಿದ್ರೆ 6 ಗಂಟೆಗೆ ಒಂದು ಡೆಡ್ ಬಾಡಿ ಬೀಳ್ತಾ ಇತ್ತು ಮಗು ಅಂದ್ರೆ ಹೆಣ್ಮಗುನೇ. ಅಟ್ ಏಜ್ ಆಫ್ ಅದು ಈ ಅಮಾವಾಸ್ಯೆ ಅದು ಇದು ಬಂತಂದ್ರೆ ಅಲ್ಲಿ ಡೆಡ್ ಬಾಡಿ ಬಿಡೋದು. ಬಿಡೋದು ಅದು ಹೆಣ್ಮಗುನೇ. ಅದು ಏನ್ ಮಾಡ್ತಾ ಇತ್ತು, ಕತ್ತತ್ರ ಸ್ಟ್ರಿಪ್ ಮಾಡ್ಬಿಟ್ರೆ ಇದು ಮಾಡ್ತಾ ಇತ್ತು. ಸ್ಟ್ರಿಪ್ ಮಾಡಿದ್ರೆ ಬಹಳ ಒಂದು ಟೆನ್ಷನ್ ಆಗೋಗ್ಬಿಡ್ತಾ ಇತ್ತು. ಅದೇನಾಯ್ತು, ಕಿಡ್ನಾಪ್ ಮಾಡ್ತಾ ಇದ್ರು ನಮ್ಮ ಶ್ರೀರಾಮ್ಪುರದಿಂದ. ಕಿಡ್ನಾಪ್ ಮಾಡೋದು, ಬಾಗ್ಲಿ ರೋಡಿಂದ ಕಿಡ್ನಾಪ್ ಮಾಡೋದು ಮಗುಗೆ ತಗೊಂಡ್ ಬಂದಿದೆ. ರಾತ್ರಿ ಹೊತ್ತು ಎಲ್ಲ ಆ ಬ್ಲಡ್ ಎಲ್ಲ ಇದು ಕಲೆಕ್ಟ್ ಮಾಡ್ಕೊಂಡಿದ್ದೆ, ತಂದಿದ್ದೆ ಡೆಡ್ ಬಾಡಿನ. ಅಲ್ಲಿ ಇವತ್ತಿಂದ ಏನು ಶೋಭಾ ಬಿಲ್ಡರ್ಸ್ ಕಟ್ಟಿದಾರಲ್ಲ, ಹೌದು, ಈಗ ಅಲ್ಲೇ ಶೋಭಾ ಅಪಾರ್ಟ್ಮೆಂಟ್ಸ್. ಶೋಭಾ ಅಪಾರ್ಟ್ಮೆಂಟ್ ನಮಗ್ ಗೊತ್ತಿಲ್ಲ, ಅಲ್ಲಿ ತಂದು ಹಾಕ್ಬಿಡೋರು. ಅಲ್ಲಿ ಯಾವ ಮಿಲ್ ಇದ್ದು, ಮಿನರ್ವಾ ಮಿಲ್ ಇದ್ದು, ರಾಜಾ ಮಿಲ್ಲು, ಮಿನರ್ವಾ ಮಿಲ್ಲು, ಇವೆಲ್ಲ ಹೇಳಿದ್ದು. ಅಲ್ಲಿ ತಂದು ಹಾಕ್ಬಿಡೋ. ಕಡೆಗೆ ನಮ್ಗೆಲ್ಲ ಗದಾಚಾರ ಸಾಹೇಬರು 3-4 ಬಿದ್ದೋಗ್ಬಿಟ್ವು ಹೆಣ. ಹಾಗೆ ಏನ್ ಮಾಡೋದು, ಒಂದ್ ದಿವಸ ಏನಾಗೋಯ್ತು ಹೀಗೆ. ಆಗ ಎಲೆಕ್ಷನ್ ಜನವರಿನಲ್ಲಿ ಈಗ ನಮ್ಮ ಶರ್ಮಾ ಟ್ರಾವೆಲ್ಸ್ ಇತ್ತಲ್ಲ, ಅವ್ರು ಯಜಮಾನ್ರು ಅವ್ರೇನ್ ಮಾಡೋರು, ಈ ಸೋಮು ಅವರು ಕಂಟೆಸ್ಟ್ ಮಾಡಿದ್ರು. ಅವ್ರು ಕಂಟೆಸ್ಟ್ ಮಾಡಿದ್ರೆ ನಮ್ಮ ಸ್ಟೇಷನ್ ಮುಂದೆ ಒಂದು ಸಾಯಿಬಾಬಾ ನಗರದ ಅಲ್ಲೇ ಒಂದು ಮೀಟಿಂಗ್ ಇತ್ತು. ಅಪ್ ಟು 10 o'clock ಮೀಟಿಂಗ್ ಆಯ್ತು. ಮೀಟಿಂಗ್ ಆಗಿದ ತಕ್ಷಣ ನಾವೆಲ್ಲ ಅಲ್ಲೇ ಇರ್ಬೇಕಾಗಿತ್ತಲ್ಲ. ಮೀಟಿಂಗ್ ಆಗಿ ಎಲ್ಲ ಆಯ್ತು, ನಡೀರಿ ಅಂತ ಹೇಳಿದ್ರು. ಓಡ್ ಬಂದ್ಬಿಟ್ರು ಅವ್ರ ತಾಯಿ. ಸಾರ್ ಹೆಂಗೆ ಪುಳ್ಳೆ ಹೋಯ್ತು ಸಾರ್ ಅಂತ ಹೇಳಿದ್ದೆ. ಭಯ ಹುಟ್ಟಿತ್ತು ಆಗ ಎಲ್ಲ. ಏನಮ್ಮ ಅಂತ ಹೇಳಿದ್ರೆ, ಇಲ್ಲ ಸರ್ ತಗೊಂಡ್ಬಿಟ್ಟಿದ್ದಾರೆ ಯಾರೋ ಗೊತ್ತಿಲ್ಲ ಸರ್ ಅಂತ. ನಾವೆಲ್ಲ ಹುಡುಕಾಡಿದ್ದೆ, ಅಲ್ಲಿಗೆಲ್ಲ ಹೋದ್ವಿ ಸ್ಪಾಟ್ಗೆ. ಎಲ್ಲೂ ಬರಲಿಲ್ಲ. ಬೆಳಗ್ಗೆ ನೋಡಿದ್ರೆ ಅದೇ ಮಗು ಅಲ್ಲಿ ಮರ್ಡರ್ ಆಗಿತ್ತಲ್ಲಿ, ಎಲ್ಲಿ ಮಿನರ್ವಾ ಮಿಲ್ ಹತ್ರ. ಕಡೆಗೆ ಎಲ್ಲ ಇದು ಮಾಡಿದೆ. ನಮ್ಮ ಆಗ ಬೇನ್ ಗರುಡಾಚಾರ್ಯ ಸಾಹೇಬರು, ಲೈ ಇನ್ನ ಒಂದ್ಸಲ ಏನಾನ ಡೆಡ್ ಬಾಡಿ ಬಿದ್ದರೆ ನಿಮ್ದು ಡೆಡ್ ಬಾಡಿ ಅಲ್ಲೇ ಬಿದ್ದೋಗ್ಬಿಡುತ್ತೆ, ಹುಷಾರ್. ಹಾಗೆ ಅಯ್ಯೋ ಅವ್ರು ಗೊತ್ತು ಯಾರ್ದು, ನಮ್ಮ ಗರುಡಾಚಾರ್ಯ ಸಾಹೇಬರದು. ಕಡೆಗೆ ಅವ್ರು ಏನ್ ಮಾಡಿದ್ರು, ಸರಿ ಸರ್ ನೋಡ್ತೀವಿ ಸರ್, ಹಾಕಿ ಸರ್ ಹಿಟ್ ಸರ್ ಅಂತ ಹೇಳಿದೆ. ಬಂದ್ರೆ ಹುಷಾರ್ ಅಂತ ಹೇಳಿದ್ರೆ ಕಳ್ಸಿದ್ರು. ಸರಿ ಅಂತ ಹೇಳಿದ್ರೆ ನಾವು ಅಲ್ಲೊಂದು ಟೀಮ್ ಮಾಡಿದ್ರು. ನಾನು ಮತ್ತೆ ಶಿವಸ್ವಾಮಿ ಇವರು ಮತ್ತೆ ಹೆಗಡೆ ಡಿಸೋಜ ಇವರೆಲ್ಲ ಸೇರ್ಕೊಂಡಿದೆ. ಒಂದು ಟೀಮ್ ಆಯ್ತು ಸರ್, ಈ ಕೇಸನ್ನ ಹಿಡಬೇಕು ಅಂತ ಹೇಳಿದ್ರೆ. ಕಡೆಗೆ ಆಗ ಶಿವಸ್ವಾಮಿ ಅವರು ಈಸ್ ದಿ ಕಮಾಂಡರ್ ಆಫ್ ದಟ್ ಟೀಮ್. ಆಗ ಅವ್ರೇನ್ ಮಾಡಿದ್ರು, ಇದಕ್ಕೆ ಕೇರಳ ಹೋಗಿದ್ರು. ಇವನು ಡಿಸೋಜ ಇದಕ್ಕೆ ಹರಿಯಾಣ ಹೋಗಿದ್ರು. ಹರಿಯಾಣದಲ್ಲಿ ಈ ಟೈಪ್ ಆಗ್ತಾ ಇತ್ತು. ಹರಿಯಾಣದಲ್ಲಿ ಅಲ್ಲಿ ಹೋಗಿದೆ, ಹಿಸಾರ್ ಅಂತ ಹೇಳಿದ ಒಂದು ಊರಿದೆ. ಅಲ್ಲಿ ಹೋಗಿ ಎಲ್ಲ ಚೆಕಪ್ ಮಾಡ್ಕೊಂಡು ಬಂದಿದ್ರು. ನಾವು ಇಲ್ಲಿ ಕಾರವಾರ ಇಷ್ಟಾದ್ರೂ ಸಹ ಸೆಕೆಂಡ್ ಇನ್ನ ಒಂದು ಬಿದ್ದೋಯ್ತು. ಆಫ್ಟರ್ 1 month ಇನ್ನ ಒಂದು ಬಿದ್ದೋಯ್ತು. ಆಗ ನಮ್ಗೆ ಬಹಳ ಟೆನ್ಷನ್ ಆಗೋಗ್ತು. ಯಾವಾಗ ಈಗ ಶಿವಸ್ವಾಮಿಗೆ ಆಗಿತ್ತು, ಇದು ಏನೇನು ಮಾಡ್ಬೇಕು ಅಂತ ಹೇಳಿದ್ರೆ, ಸಾಯಿಬಾಬಾ ಮಶಾಣ ಆಯಿತು ಎಲ್ಲಿ ಶ್ರೀರಾಮ್ಪುರಂ ಲಿಮಿಟ್ಸಲ್ಲೇ. ಆ ಸಾಯಿಬಾಬಾ ಮಶಾಣದಲ್ಲಿ ಯೂಸ್ ಟು ಟೇಕ್ ಶೆಲ್ಟರ್. ಅಲ್ಲೇ ಹೋಗಿದ್ದ ಆ ಹೆಣಗಳು ಗೋರಿಗಳು ಕಟ್ಕೊಳ್ತಾರಲ್ಲ, ಅದ್ರ ಮೇಲೆ ಕೂತ್ಕೊಂಡು ನೋಡ್ತಾ ಇದು ಯಾರು ಬರ್ತಾರ ಏನು ಅಂತ ಹೇಳಿ. ದಟ್ ವಾಸ್ ದ ಟೈಮ್. ಈಗೆಲ್ಲ ಮಶಾಣದಲ್ಲಿ ಹೋಗ್ತಾರ ಪೊಲೀಸರು, ಯಾರು ಹೋಗೋದಿಲ್ಲ ಅಂತ ಒಂದು ಬಹಳ. ಅದು ಮತ್ತೆ ಹರಿಶ್ಚಂದ್ರ ಘಾಟ್ ಡಿಯರ್ದು ಒಂದು ಫೇಮಸ್ ಇತ್ತು ಆಗ ಮಿಯಾ ಮತ್ತೆ ದಾದಾ ಅಂತ ಹೇಳಿದೆ, ಇಬ್ರು ರೌಡೀಸ್ ಇದ್ರು, ಬಹಳ ಚೆನ್ನಾಗಿದ್ರು. ಏನೋ ಅವ್ರೇನ್ ಮಾಡಿದ್ರು, ಹರಿಶ್ಚಂದ್ರ ಘಾಟಲ್ಲಿ ಅವರು ಮಲ್ಗೋದೆಲ್ಲ ಈ ಹೆಣ ಸುಡ್ತಾರಲ್ಲ, ಹೆಣ ಸುಡೋವಾಗ ಏನ್ ಮಾಡಿತ್ತು, ಇದು ಕೋಳಿ ಗಿಲಿ ತರ್ತಾ ಇದ್ರು, ಅದೆಲ್ಲ ಇದು ಮಾಡ್ಕೊಂಡಿದ್ದೆ, ಫ್ರೈ ಮಾಡ್ಕೊಂಡು ತಿನ್ಬಿಡ್ತಾ ಇದ್ರು. ಹೆಣದ ಇದ್ರ ಮೇಲೆನೆ ಬೆಂಕಿಯಲ್ಲಿ. ಅವ್ರಿಗೆ ಹಿಡಿಯೋದೇ ಕಷ್ಟ ಆಗಿತ್ತು, ಅಷ್ಟೊಂದು ಟೆರರೈಸ್ ಮಾಡಿದ್ರಲ್ಲ ಶ್ರೀರಾಮ್ಪುರದಲ್ಲಿ. ಮಿಯಾ ದಾದಾ ಅಂತ ಹೇಳಿದೆ, ಬಹಳ ಜೋರಾಗಿದ್ರು ಅವರು. ನಮ್ಮ ರಮೇಶ್ ಚಂದ್ರ ಅವ್ರು ಹಿಡ್ದಾಕ್ಬಿಟ್ಟಿದ್ರು ಒಂದ್ಸಲ. ಅಲ್ಲಿನ ಏನು ಹೋಯ್ತು ಅಂತ ಹೇಳಿದ್ರೆ, ಫರ್ದರ್ ಏನಾಗೋಯ್ತು ಅಂದ್ರೆ ನಮ್ಗೆ ಬಹಳ ಕಷ್ಟ ಆಯ್ತು. ಅಲ್ಲೇನು ಹೊಡೆಯೋದು ಅಂತ ಹೇಳಿದ್ರೆ ಬಹಳ ಕಷ್ಟ ಆಯ್ತು ಅಲ್ಲಿ. ಈಗಿನ ಕಾಲದಲ್ಲಿ ನಾವು ಹೊಡೆದ್ರೆ ನಾವು ಯಾವಾಗ ಓಡ್ತಾ ಇದ್ವಿ ಜೈಲಿಗೆ. ಆಗಿನ ಕಾಲದಲ್ಲಿ ಸರ್ಕಾರಗಳ ಕಟ್ ಹೊಡಿತಾ ಇದ್ವಿ. ಅಲ್ಲಿ ಕತ್ತೆ ನಂಜುಂಡ ಅಂತ ಹೇಳಿದೆ ಒಬ್ಬ, ಈಗ ಯಾರು ನಂಜುಂಡ ಅಂತ ಹೇಳಿದೆ. ಅವನೇನ್ ಮಾಡಿದ್ರು, ಆ ರೈಲ್ವೆ ಲೈನ್ ಇದೆ, ರೈಲ್ವೆ ಲೈನ್ ಹತ್ರ ಹೋಗೋದು, ಅಲ್ಲಿ ಯಾರು ಬರ್ತಾರೆ ಅಲ್ಲಿ ರೇಪ್ ಮಾಡೋದು, ಇದು ಮಾಡೋದು, ಗಲಾಟೆ ಮಾಡೋದು, ರಾಬರಿ ಮಾಡೋದು ಎಲ್ಲ ಮಾಡ್ತಾ ಇದ್ದ. ಬಹಳ ಕಷ್ಟ ಆಗಿತ್ತು ಅವನಿಗೆ ಹಿಡಿಯೋದು.
ಒಂದು ದಿವಸ ನಾವು ಹಿಡಿದಿದ್ದೆ ಎಲ್ಲ ಅವನಿಗೆ ರಾಮ ಮಂದಿರ ಅಂತ ಇದೆ, ಅಲ್ಲಿ ಕಟ್ಟಾಕಿದ ಕಮದ ಚೆನ್ನಾಗಿ ಹೊಡಿತಾ ಇದ್ದೆ. ಭಾಳ ಜನ ಸೇರ್ತಾರೆ. ನಾವು ಬಂದು ಅಂತ ಹೇಳಿದ್ರೆ, ಓ ಯಾರೋ ಕೊಂಡು ಬಂದ್ರಪ್ಪ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರೆ ಬಂದ್ಬಿಡೋರು ಎಲ್ಲ. ಸುಮಾರು ಒಂದು 1000 ಜನ ಸೇರಿದ್ರಲ್ಲಿ. ಅವನ್ ಕರ್ಸಿ ಚೆನ್ನಾಗಿ ರಿಪೇರಿ ಮಾಡ್ಬಿಟ್ವಿ. ಅಷ್ಟೊತ್ತಿಗೆ ರಾಜಾಜಿನಗರ MLA ಬಂದ. ರಾಜ ಯಾಕ್ರಿ ಹಿಂಗೆಲ್ಲ ಹೊಡಿತಾ ಇದ್ರ ನಮ್ಮ ಹುಡುಗನ್ಗೆ ಹಾಗೆ ಹೀಗೆ ಅಂತ ಹೇಳಿದ್ರೆ, ಅವನ್ಗೇನಾಗ್ತಾ ಇದೆ ಗತಿ ನಿನ್ಗೂ ಅದಕ್ಕೆ ಮುಂದೆ ಆಗೋದು ಗತಿ, ನೀವು ಇಲ್ಲಿಂದ ಒಟ ಹೊಡಿ ಅಂತ ಹೇಳ್ಬಿಟ್ಟವ. ಈಗ ಹಾಗೆಲ್ಲ ಕೇಳ್ತಾ ಇದ್ವಿ. ಈಗೆಲ್ಲ ಹೇಳಕ್ಕಾಗತ್ತಾ? ಈಗೆಲ್ಲ ಪಾಲಿಟಿಷಿಯನ್ಸ್ ಮಾತಾಡಕ್ಕಾಗತ್ತಾ? ಹೀಗೆ ಇರುವಾಗ ಏನಾಗೋಯ್ತು ಅಂದ್ರೆ ನನಗೆ ಸರಿಯಾಗಿ ಕರ್ಕೊಂಡ್ ಬಂದಿದ್ದೆ ಸ್ಟೇಷನ್, ಮತ್ತೆ ರಿಪೇರಿ ಮಾಡಿದ್ರು. ಅವ್ನಿಗೆಲ್ಲ ಬ್ಲಡ್ ಎಲ್ಲ ಆಯ್ತು. ಹಾಗೆ ಇದೇ ಹತ್ರ ಅವರ ಕಮಿಷನರ್ ಹತ್ರ ಗೌಡ ಫೋನ್ ತಗೊಂಡ್ರು. ಏನೋ ಅದು ಹಿಂಗ್ ಹೊಡೆದ್ ಬಿಟ್ಟಿದೆಯಲ್ಲ, ರಕ್ತ ಗಿಕ್ತ ಮೂಳೆ ಎಲ್ಲ ಮುರಿದೋಗ್ಬಿಟ್ಟಿದೆಯಲ್ಲ ಸಾರ್ ಅಂತ ಹೇಳ. ಹಿಂಗೆಲ್ಲ ಹೊಡಿಬೇಡ, ನಿನಗೆ ಸಸ್ಪೆಂಡ್ ಮಾಡಿದ್ದೀನಿ ಹೋಗ್ ಅಂತ ಹೇಳ್ತಾರೆ. ಇಲ್ಲ ಸರ್ ಇನ್ಮೇಲಿಂದ ಮಾಡಲ್ಲ ಸಾರ್ ಅಂತ ಇದ್ದೆ. ಕಡೆಗೆ ಅವನಿಗೆಲ್ಲ ಸಸ್ಪೆಂಡ್ ಮಾಡ್ತೀನಿ ಹೋಗಿ ಅಂತ ಹೇಳಿದೆ. ಅಷ್ಟೇ, ಅದು ಫೋನ್ ಮೇಲೆ ಅಷ್ಟೇ. ಫೋನ್ ಮೇಲೆ ಹೇಳಿದೀನಿ ಅಂತ ಹೇಳಿದೆ, ಇದು ಮಾಡ್ಬೇಡ, ಆದಷ್ಟು ಕಡಿಮೆ ಮಾಡಲಿ ಹೊಡಿಯೋದು ಅಂತ ಹೇಳಿದೆ. ಸರಿ ಅಂತ ಹೇಳಿದ್ರೆ ಹೊಡಿಯೋದೆಲ್ಲ ಕಡಿಮೆ ಮಾಡಿದೆ. ಅಷ್ಟೇ, ಅವ್ರು ಹೇಳಿದ್ಮೇಲೆ ಮತ್ತೆ ನೆಕ್ಸ್ಟ್ ನಮ್ಗೆ ಇದೇ ಸ್ಟಾರ್ಟ್ ಅಲ್ಲ. ಆಮೇಲೆ ನೆಕ್ಸ್ಟ್ ಹೋಯ್ತು, ಅಲ್ಲಿ ವೀನಸ್ ಸರ್ಕಸ್ ಅಂತ ಹೇಳಿದೆ ಒಂದು ಬಂದಿತ್ತು. ಈಗೆಲ್ಲ ಬಹಳ ಪ್ರಖ್ಯಾತಿ ಇದೆ ಆಗ. ಇಟ್ ವಾಸ್ ಇನ್ ದಿ ಇಯರ್ 1980s ಏನು. ಆಗ ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಎಲ್ಲ, PWD ಮಿನಿಸ್ಟರ್ ಆಗಿದ್ರು ಎಲ್ಲ. ಆಗ ಏನಾಗೋಯ್ತು, ಸರ್ಕಸ್ ಎಲ್ಲ ಬಹಳ ಚೆನ್ನಾಗಿ ನಡೀತಾ ಇತ್ತು. February 7th 1981 ಆಗ ಏನಾಗೋಯ್ತು, ಸರ್ಕಸ್ ಸುಟ್ಟಾಯ್ತು. ಅದು ಜಕ್ರಾಯನ್ ಕೆರೆ ಅಂತ ಹೇಳಿದೆ, ಓಕ್ಲಿಪುರಮಲ್ಲಿ ಇದೆಯಲ್ಲ, ಈಗ ಓಪನ್ ಸ್ಪೇಸ್ ಇದೆ, ಅಲ್ಲಿ ವೀನಸ್ ಸರ್ಕಸ್ ಹಾಕೊಂಡಿದ್ದ. ಅಲ್ಲಿ ಸುಟ್ಟೋಯ್ತು. ಬಹಳ ಜನ, ನಿಯರ್ಲಿ ಒಂದು 52 ಜನ, ಸುಮಾರು 32 ಜನ ಮಕ್ಕಳೇ ಹೊರಟೋದ್ರು. ಅದ್ರ ಹಿಂದಿನ 3ನೇ ತಾರೀಕು ಅದು ಆಗಿದೆ. February 3rd ಇವ್ರು ಬಂದಿದ್ರು. ಯಾರು? ಬಂಗಾರಪ್ಪ ಬಂದಿದ್ರು. ಕುಮಾರ್ ಬಂಗಾರಪ್ಪ ಮತ್ತೆ ಇನ್ನ ದೊಡ್ಡವರು ಚಿಕ್ಕವರು ಇಬ್ರು ಮಕ್ಕಳನ್ನು ಬಂದಿದ್ರು. ಆಗ ಸ್ಮಾಲ್ ಬಾಯ್ಸ್ ಎಲ್ಲ. ಆಗ ದೇ ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಟ್ರಪೀಸ್ ಅಲ್ಲಿ ನೋಡೋದು, ಇದು ಮಾಡೋದು. ಅವ್ರಿಗೆಲ್ಲ ಬಂದ್ಮೇಲೆ ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ವಿ, ಎಲ್ಲ ಇದಾಯ್ತು. ಕಡೆಗೆ ನೆಕ್ಸ್ಟ್ ಏನಾಗೋಯ್ತು, ದೊಡ್ಡ ಎನ್ಕ್ವೈರಿ ಸ್ಟಾರ್ಟ್ ಆಗೋಯ್ತು. ಏನೋ ಇಲ್ಲಿ ಸುಡ್ತಾ ಇದೆ, ಇಲ್ಲಿ BBC ನಲ್ಲಿ ಬಂದ್ಬಿಡ್ತು. ಆಗ ಆಗಿನ ಟೈಮಲ್ಲಿ BBC ನಲ್ಲಿ ಅದು ಹೆಂಗ್ ಸ್ಯಾಟಲೈಟ್ ಅಲ್ಲಿ ತಗೊಂಡ್ಬಿಟ್ಟು ಅವನು ಸುಡ್ತಾ ಇದ್ದಿದ್ದು ಸರ್ಕಸ್ ಅದ್ರಲ್ಲಿ ಬಂದ್ಬಿಡ್ತು. ವರ್ಲ್ಡ್ ವೈಡ್ ಇದಾಗೋಯ್ತು. ಅದು ನೋಡಿದ್ರೆ ಬಂದ್ಬಿಡ್ತು. ಆಮೇಲೆ ಎಲ್ಲರೂ ಬಂದ್ಬಿಟ್ರು. ನಿಜಾಮುದ್ದೀನ್ ಸಾಹೇಬ್ರು ಇದ್ರು ಆಗ ಇವತ್ತು ಕಮಿಷನರ್ ಅವರೆಲ್ಲ ಸ್ಪಾಟ್ಗೆಲ್ಲ, ಗುಂಡೂರಾವ್ ಎಲ್ಲ ಇದ್ರು. ಆಗ ಎಲ್ಲ ಸ್ಪಾಟ್ಗೆಲ್ಲ ಬಂದ್ಬಿಟ್ಟಿದ್ರು. ಎಲ್ಲ ಏನ್ ಮಾಡಕ್ಕಾಗತ್ರಿ, ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್ ಅಲ್ಲ. ಕಡೆಗೆ ಎಲ್ಲ ಇದು ಮಾಡಿದ್ದೆ. ನಮ್ಗೆಲ್ಲ I had to campaign for 3 days at this spot ವೀನಸ್ ಸರ್ಕಸ್ ಹತ್ರ. ಆಮೇಲೆ ಸ್ಪಾಟ್ ಎಲ್ಲ ಮಾಡಿ, ಎಲ್ಲ ಮಹದರ್ ಗೇಜರ್ ಮಾಡಿ, ಎಲ್ಲ ಡೆಡ್ ಬಾಡೀಸ್ ಎಲ್ಲ ಕಳಿಸಿ, ಎಲ್ಲ ಇದು ಮಾಡಿ, ಕಡೆಗೆ ಕಾಂಪನ್ಸೇಷನ್ ಎಲ್ಲ ಕೊಡಬೇಕು ಅಂತ ಹೇಳಿದೆ. ಅವ್ರಿಗೆಲ್ಲ ಮನೆಗಳಿಗೆಲ್ಲ ಹೋಗಿ ಕಾಂಪನ್ಸೇಷನ್ ಕೊಟ್ಟು ಸಮಾಧಾನ ಮಾಡಿ ಬಂದಿದ್ವಿ ಎಲ್ಲ. ಇಷ್ಟೆಲ್ಲ ಆಯ್ತು. ನಾವು ಆಗ ನೆಕ್ಸ್ಟ್ ಏನಾಗುತ್ತೆ, ಒಂದ್ ದಿವಸ ಬಂದಿದ್ದೆ, ನಾನು ಕೂತ್ಕೊಂಡಿದ್ದೆ, ನೈಟ್ ರೌಂಡ್ ಹೋಗ್ಬೇಕು ಅಂತ ಹೇಳಿದೆ. ರಾತ್ರಿ 11 ಗಂಟೆಗೆ ಒಂದು ಮೆಸೇಜ್ ಬರ್ತಾ ಇತ್ತು. ಸರ್ ಯಾರೋ ಕುಡ್ದಿದ್ದೆ ಬಂದಿದ್ದೆ, ಸತ್ತೋಗ್ಬಿಟ್ಟಿದ್ದಾರೆ ಸರ್, ಬೌರಿಂಗ್ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ಅಂತ ಹೇಳಿ.